ಇತಿಹಾಸ ಹೇಳ್ಬೋದಾ ನೀವು? ಇಲ್ಲಿ ಗರ್ಭಗುಡಿ ಎಲ್ಲ ಇಲ್ಲ. ಪ್ರಾಚೀನ ಕಾಲದಲ್ಲಿ ಇಲ್ಲಿ ಇತಿಹಾಸ ಅಂತ ಹೇಳಿ ಪ್ರಾಚೀನ ಕಾಲದಲ್ಲಿ ಗೋವುಗಳನ್ನು ಮೇಯಿಸುವ ಗೋಪಾಲಕರಿಗೆ ಈ ಜಾಗದಲ್ಲಿ ದೇವರು ಕಂಡಂತಹ ಕಟ್ಟಬೇಕು ಅಂತ ನಿರ್ಮಾಣ ಮಾಡಬೇಕು ಅಂತ ಎಷ್ಟೋ ಪ್ರಯತ್ನ ಪಟ್ಟರು ಕೂಡ ಗುಡಿ ನಿರ್ಮಾಣ ಮಾಡಬಾರ್ದು ಅಂತ ಹೇಳೋದು ಇಲ್ಲಿಯ ಐತಿಹ್ಯ. ಅಂದರೆ ಅರ್ಚಕರು ಹೇಳ್ದಂಗೆ ಇದೇನಪ್ಪ ಅಂದರೆ ಇಲ್ಲಿ ಗೋವುಗಳು ಬಂದು ಇಲ್ಲಿ ಆಶ್ರಯ ತಗೋತಿದ್ದಂಥ ಜಾಗ ಇದು. ಇಲ್ಲಿ ಗೋವುಗಳು ಒಂದು ಆಶ್ರಯ ತಗೊಂಡು ಇಲ್ಲಿ ಅವರು ತರ್ತಿದ್ದಂತಹ ನೈವೇದ್ಯಗಳನ್ನು ಇಲ್ಲೇ ಇಟ್ಟು ಸಾವಿರಾರು ವರ್ಷಗಳಿಂದ ನಡ್ಕೊಂಬಂದಿರೋಂಥ ಪ್ರತೀತಿ. ಮತ್ತು ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ಇಲ್ಲಿ ಪ್ರಸಾದ ಏನಪ್ಪ ಅಂದರೆ ಅವಲಕ್ಕಿ ಪ್ರಸಾದ ಇಲ್ಲಿ ಮುಖ್ಯ. ಅದೇ ರೀತಿ ಇಲ್ಲಿ ಮಳೆ ಬರಲಿ ಗಾಳಿ ಬರಲಿ ಯಾವುದೇ ರೀತಿ ಇದ್ದರೂ ದೇವರಿಗೆ ಅದು ನೈಸರ್ಗಿಕವಾಗಿ ಅಭಿಷೇಕ ಆಗುತ್ತೆ ಅಂತ ಅರ್ಚಕರು ಹೇಳ್ತಾರೆ. ಬನ್ನಿ ಇನ್ನು ಮಿಕ್ಕಿದ್ದಕ್ಕೆ ಹೊತ್ಕೊಂಡು ನೆರವೇರಿದ ಮೇಲೆ ಇಲ್ಲಿ ಕಟ್ಟಿರೋ ಗಂಟೆ ಎಲ್ಲ ಅರ್ಕೆ ಹೊತ್ತು ನೆರವೇರಿದ ಮೇಲೆ ಕಟ್ಟಿರೋಂಥ ಗಂಟೆಗಳೇನೆ ಎಲ್ಲ ನಿತ್ಯ ನಡೆಯುತ್ತೆ. 3 ಹೊತ್ತು ಪೂಜೆ, ತ್ರಿಕಾಲ ಪೂಜೆ, 2 ಹೊತ್ತು ಅಭಿಷೇಕ ಇದೆ. 2 ಹೊತ್ತು ಅಭಿಷೇಕ ಇರುತ್ತೆ. ದೇವರ ಗೋವುಗಳಿಗೆ ಈ ಜಾಗದಲ್ಲಿ ಆ ದೇವರು ಈ ಜಾಗ ಕಂಡಂತ ಗೋವುಗಳಿಂದಾಗಿ ಕಂಡಂತ ಕಾರಣ ಈ ಜಾಗದ ಗೋಶಾಲೆ ನಡೆಸ್ತಾ ಉಂಟು. ಗೋವಿನ ಸಾಮಾನ್ಯ 200-400 ದನಗಳಿವೆ ಅಂತ. ಆ ಗೋವಿನ ಹಾಲಿಂದ ಮಧ್ಯಾಹ್ನ ದೇವರಿಗೆ ಕ್ಷೀರಾಭಿಷೇಕ ಇದೆ. ಅಂದ್ರೆ ಇಲ್ಲಿ ಏನು ಗೋವನ್ನ ಸಾಕ್ತಿರೋ ಆ ಗೋವಿಂದ ಬರುವಂತ ಹಾಲಲ್ಲೇ ಸ್ವಾಮಿಗೆ ಕ್ಷೀರಾಭಿಷೇಕ ನಡೆಯುವಂತದ್ದು. ಮಹಾವಿಷ್ಣು ದೇವರು ಈ ಕಡೆ ವೀರಭದ್ರೇಶ್ವರ, ಮಧ್ಯದಲ್ಲಿ ಮಹಾಗಣಪ ದೇವರು. 3 ಈ ಕಡೆ ವೀರಭದ್ರೇಶ್ವರ ದೇವರು ಇದ್ದಾರೆ, ಆ ಕಡೆ ಇರೋಂಥದ್ದು ಆ ಕಡೆ ಮಹಾವಿಷ್ಣು ಮಧ್ಯದಲ್ಲಿ ಗಣೇಶ ಇದು